ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಶಾರ್ಪ್ 2:30 ಶುರು ಮಾಡ್ತಾ ಇದ್ದೀನಿ. ಏನಿಲ್ಲ, ಇನ್ನೇನು ಮದುವೆ ಕೂಡ ಹತ್ರ ಬಂದುಬಿಡ್ತು. ಹಾಗೆ ನನ್ನ ಬ್ಲೌಸ್ ಸ್ಟಿಚಿಂಗ್ ಆಗಿದೆ, ಅದನ್ನು ಈವ್ನಿಂಗ್ ತೋರಿಸ್ತೀನಿ. ನಾನು ಮಮ್ಮಿ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡು ಬಂದು ಇಟ್ಟಿದ್ದಾರೆ. ಹೆಂಗಿದೆ ವರ್ಕ್ ಡಿಸೈನ್ಸ್ ಎಲ್ಲ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಿಮಗೂ ತೋರಿಸ್ತೀನಿ. ಇವಾಗ ಬುಜ್ಜಿಗೆ ಮತ್ತು ಸುನಿಲ್ಗೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸುನಿಲ್ ಆಲ್ರೆಡಿ ಹೋಗಿದ್ದಾರೆ, ಬುಜ್ಜಿ ಮನೇಲಿ ಮಲಗಿದ್ದಾನೆ, ಡ್ಯಾಡಿ ಬುಜ್ಜಿ ಎಲ್ಲ ಇದ್ದಾರೆ. ಸೊ ನಾನು ಮಮ್ಮಿ ಇಬ್ಬರೂ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಎಲ್ಲಿ ಹೋಗ್ತೀವಿ, ಏನೆಲ್ಲ ಶಾಪ್ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ಶಾಪ್ ಮಾಡ್ಕೊಂಡು ಬಂದಮೇಲೆ ತೋರಿಸ್ತೀನಿ. ಇವಾಗ ಎಲ್ಲಿ ಹೋಗ್ತಾ ಇದ್ವಿ ಅಂತಂದರೆ ಫ್ಯಾಷನ್ ಫ್ಯಾಕ್ಟ್ರಿ ಅಂತ ಬಂದಿದೆ, ಅಲ್ಲಿಗೆ ಹೋಗಿ ಮೆನ್ಸ್ ವೇರ್ ತೊಗೊಂಡು ಬರೋಣ ಅಂತ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಇವಾಗ ನಾವು ಶಾಪಿಂಗ್ ಅಂತ ಬಂದ್ವಿ, ಸುನಿಲ್ ಕೂಡ ಅಲ್ಲೇ ಬಂದರು. ಅವರಿಗೆ ಶಾಪ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯಿತು. 2.5 ಅವರ್ ಶಾಪಿಂಗ್ ಮಾಡಿದ್ದೀವಿ. 2 ಪ್ಯಾಂಟು 2 ಶರ್ಟ್ಗೆ ಸಿಕ್ಕಾಪಟ್ಟೆ ಶಾಪ್ ಮಾಡಿದ್ವಿ. ಆಮೇಲೆ ಅವರು ಶೂಸ್ನ ನೋಡ್ತಾಯಿದ್ರು, ಅವ್ರಿಗಿಷ್ಟ ಆಗಿರೋ ಶೂಸ್ನ ಕೂಡ ತೊಗೊಂಡ್ರು. ಹಾಗೆ ಫೈನಲಿ ಶರ್ಟ್ಸ್ ಹಾಗೆ ಪ್ಯಾಂಟ್ ಕೂಡ ಸೆಲೆಕ್ಟ್ ಆಯಿತು. ಇಲ್ಲಿ ಎಷ್ಟು ಶರ್ಟ್ಸ್ ಪ್ಯಾಂಟ್ಸ್ ಇರ್ತಾವೋ ಎಲ್ಲನೂ ನೋಡಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಯಾವ್ದು ಚೆನ್ನಾಗಿ ಅನ್ನಿಸ್ತು ಅದನ್ನೇ ಹಾಕ್ಕೊಂಡ್ರು. ಆ್ಯಂಡ್ ಶೂನ ಕೂಡ ಟ್ರಯಲ್ ನೋಡ್ತಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಗೋಲ್ಗಪ್ಪ ತಿನ್ನೋಣ ಅಂತ ಬಂದ್ವಿ. ಸಖತ್ತಾಗಿರುತ್ತೆ ಇಲ್ಲಿ ಗೋಲ್ಗಪ್ಪ ಮತ್ತು ಸುಕ್ಕಾಪುರಿ ಎಲ್ಲ. ನಾನು ಬ್ಯಾಗು ಅವ್ರದ್ದು ಶಾಪಿಂಗ್ ಮಾಡಿರೋದು ಎಲ್ಲನೂ ಇಟ್ಕೊಂಡಿದ್ದೀನಿ. ನಾವಿವತ್ತು ಬಂದಿದ್ದು ಫ್ಯಾಷನ್ ಫ್ಯಾಕ್ಟ್ರಿಗೆ. ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಲ್ವಾ. ಸುನಿಲ್ ಯಾವಾಗಲೂ ಬ್ರ್ಯಾಂಡ್ ಅಂತ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಫಸ್ಟ್ ಟೈಮ್ ಇಲ್ಲಿ ಶಾಪ್ ಮಾಡಿರೋದು ವುಮೆನ್ಗೆ ನಾನು ಟಾಪ್ಸ್ ಎಲ್ಲ ತೊಗೊಂಡಿದ್ದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಗುಡ್ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು, ಚೆನ್ನಾಗಿ ಕೂಡ ಇತ್ತು. ಸೊ ಇಲ್ಲಿ ಎಷ್ಟು ಕ್ಯೂ ಇದ್ದಾರೆ ಅಂತಂದರೆ ವೆಯ್ಟ್ ಮಾಡಬೇಕು ನಾವು. 10 to 15 ಮಿನಿಟ್ ವೆಯ್ಟ್ ಆದಮೇಲೆ ಗೋಲ್ಗಪ್ಪ ಮತ್ತು ಸುಕ್ಕಾಪುರಿ ಎಲ್ಲ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಯಾವಾಗಲಾದರೂ ಒನ್ ಟೈಮ್ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಯಾವಾಗಲೂ ತಿನ್ನೋದಕ್ಕೆ ಬೋರೇನೆ. ಅವಾಗವಾಗ ಈ ಥರ ಫ್ಯಾಮಿಲಿ ಎಲ್ಲಾದರೂ ಆಚೆ ಬಂದಾಗ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಗೋಲ್ಗಪ್ಪ ಆದಮೇಲೆ ಸುಕ್ಕಾಪುರಿ ತೊಗೊಂಡ್ವಿ. ಅದು ಕೂಡ ತುಂಬಾ ಚೆನ್ನಾಗಿ. ಅಲ್ಲಿಂದ ಬಂದು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಬಂದಿದ್ದೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ವರ್ಕೌಟ್ ಅಂತ ಹೇಳ್ಬೋದು. ನನಗೆ ನಿನ್ನೆ ಮಾಡಿರೋ ವರ್ಕೌಟ್ಗೆ ಫುಲ್ ಬಾಡಿ ಪೇನ್ ಬಂದಿದೆ. ಆ್ಯಂಡ್ ಒನ್ ಡೇ ಬಿಟ್ಟು ಒನ್ ಡೇ ಸ್ಟಾಪ್ ಏನಾದರೂ ಕೊಟ್ವಿ ಅಂತಂದರೆ ಮತ್ತು ಅದು ಪೇನ್ ಬರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಲೇಟಾಗೆ ಬಂದ್ವಿ. 8:30 ಆಯಿತು. ಸೊ ಇವತ್ತು ಲೆಗ್ ಡೇ ತುಂಬಾ ಚೆನ್ನಾಗಿತ್ತು. ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಜಿಮ್ಮಲ್ಲಿ ಹೊಸ ಥರ ಕಲಿತಾ ಇರ್ತೀವಿ ಜಿಮ್ಮಲ್ಲಿ ಕೂಡ. ನನಗೆ ಟ್ರೈನರ್ ಅಂತಂದರೆ ಸುನೀಲೇ. ಅವ್ರು ಇರಬೇಕಾದ್ರೆ ಬೇರೆ ಟ್ರೈನರ್ ಅವಶ್ಯಕತೆ ಇರಲ್ಲ, ಬಿಕಾಸ್ ಅವರೇ ಚೆನ್ನಾಗಿ ಹೇಳ್ತಾ ಇರ್ತಾರೆ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಕ್ಕೆ ಮಾಡಬೇಕು, ಇದನ್ನೇನಕ್ಕೆ ಮಾಡಬೇಕು, ಏನಕ್ಕೆ ಇದೆಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಮಾಡೋವರೆಗೂ ಬಿಡಲ್ಲ ಅವರು. ಸೊ ಇನ್ನೇನು ಮಾಡೋದು, ಮಾಡಲೇಬೇಕು. ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಬೇಕು. ಜಿಮ್ಮಿಗೆ ಜಾಯಿನ್ ಆಗಿದೆ ಅಂತ ಅಂದಮೇಲೆ ಸೊ ವೆಯ್ಟ್ ಲಾಸ್ ಮಾಡಲೇಬೇಕು ಅಲ್ವಾ. ಹಾಗಾಗಿ ಇವತ್ತು 1 ಅವರ್ ಕರೆಕ್ಟಾಗಿ ಜಿಮ್ಮಲ್ಲಿ ವರ್ಕೌಟ್ ಎಲ್ಲ ಆಯಿತು. ಸಿಕ್ಕಾಪಟ್ಟೆ ಬಾಡಿ ಪೇನ್ ಕೂಡ ಬಂತು, ಸಾಕಪ್ಪ ಅನ್ನೋ ರೇಂಜಿಗೆ ಆಗೋಗ್ಬಿಟ್ಟಿದೆ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆ ಶಾಪಿಂಗ್ ಹೋಗಿದ್ವಿ ಅಲ್ವಾ, ಆ ಶಾಪಿಂಗ್ ಸುನಿಲ್ದು ಮಾತ್ರ ಶಾಪಿಂಗ್ ಕಂಪ್ಲೀಟ್ ಆಯಿತು. ಸುನಿಲ್ದು ಮತ್ತು ವಿಶುದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಟೈಮ್ ಕೂಡ ಆಗೋಯ್ತು ಅಂತ ಅಂದ್ಬಿಟ್ಟು ಬುಜ್ಜಿಗೆ ನಾವು ಶಾಪಿಂಗ್ ಮಾಡಲಿಲ್ಲ. ಸೊ ಇವತ್ತು ಕಂಪ್ಲೀಟಾಗಿ ಬುಜ್ಜಿಗೆ ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೋಗೋದು ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಅವ್ನಿಗೆ ಚೆನ್ನಾಗಿರೋ ಕ್ಲಾಸ್ಗಳನ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ. ಹಾಗೆ ನಂದು ವರ್ಕ್ ಏನು ಮಾಡಿಸಿದ್ದೆ ಅಲ್ವಾ ನಾನು ಬ್ಲೌಸು, ಅದನ್ನು ಕೂಡ ಈ ವ್ಲಾಗಲ್ಲೇ ತೋರಿಸ್ತೀನಿ. ಯಾವ ರೀತಿ ವರ್ಕ್ ಆಗಿದೆ ಆ್ಯಂಡ್ ಪ್ರೈಸ್ ಎಷ್ಟು, ಎಲ್ಲಿ ಮಾಡಿಸ್ದೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇನ್ನೊಂದು ಥಿಂಗ್ ಏನು ಹೇಳಬೇಕು ಅಂತಂದರೆ, ಮೀನಾ ಬಜಾರಲ್ಲಿ ಕಮ್ಮಿ ಪ್ರೈಸ್ಗೆ ವರ್ಕ್ ಮಾಡಿಸ್ತಾರೆ ಅಂತ ಹೇಳಿದ್ದೆ. ಬಟ್ ಇವರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ, ಅದು ಇನ್ನೂ ಕಮ್ಮಿ ಪ್ರೈಸ್ಗೆ. ಸೊ ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ನ ಕೂಡ ಹಾಕಿರ್ತೀನಿ. ನಿಮಗೇನಾದರೂ ಸ್ಟಿಚಿಂಗ್ ವರ್ಕ್ ಎಲ್ಲ ಮಾಡಿಸ್ಬೇಕು ಅಂತ ಅಂದರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ ಇವಾಗ ಹೋಗೋಣ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಹೋಗೋಣ. ಓಕೆ ಬನ್ನಿ. ನಾವು ಅಲ್ಲಿಂದ ಬುಜ್ಜಿಗೆ ಶಾಪಿಂಗ್ ಕೂಡ ಮಾಡಿದ್ವಿ. ಚೆನ್ನಾಗಿರೋ ಬಟ್ಟೆ ಸಿಕ್ತು. 2-3 ಕಡೆ ಹೋಗಿದ್ವಿ, ಬಟ್ ಒಂದು ಕಡೆ ಫೈನಲ್ ಆಯಿತು. ಅದಾದಮೇಲೆ ಅವನು KFC ಪಕ್ಕದಲ್ಲೇ ಇತ್ತು ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಆಟ ಮಾಡ್ತಾಯಿದ್ದ. ಸೊ ಒಂದು KFC ಬರ್ಗರ್ ಮತ್ತು ವಿಂಗ್ಸು
ಎಲ್ಲ ತಗೊಂಡಿದ್ವಿ. ಅದನ್ನು ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗಬೇಕು. ಸೊ ಓಕೆ, ಇವಾಗ ಎಲ್ಲ ಬ್ಲೌಸ್ನು ತಂದಿದ್ದಾಯಿತು. ವರ್ಕ್ ಮಾಡಿಸಿದ ಬ್ಲೌಸ್ನ ನಾನು ಹೇಳ್ತೀನಿ. ಫಸ್ಟು ಮಮ್ಮಿದು ಮೈಸೂರು ಸಿಲ್ಕ್ ಸ್ಯಾರಿ ಏನಿದೆ ಅಲ್ವಾ, ನಮ್ಮ ಮಮ್ಮಿ ವರ್ಕೇ ಬೇಡ ಅಂತಾರೆ. ಯಾಕಂದರೆ ಅವರು ವೇರ್ ಮಾಡಿದ್ರು ಅಂತ ಅಂದರೆ ಮತ್ತೆ ವೇರ್ ಮಾಡೋದು ತುಂಬಾ ಕಮ್ಮಿ, ರೇರ್. ನಮ್ಮ ತಾತನ ಮನೆ ಗೃಹಪ್ರವೇಶದಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿಸಿದ್ರು ಅದನ್ನು. ಅವಾಗ ಬಿಟ್ಟರೆ ಇನ್ನು ಬೇರೆ ಮಾಡಿಲ್ಲ ಅವರು. ಹಾಗಾಗಿ ಅವರು ವರ್ಕ್ನ ಅಷ್ಟು ಇಷ್ಟಪಡೋದಿಲ್ಲ. ಇದು ಪ್ಯಾರೆಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನಲ್ಲಿರೋ ಸ್ಯಾರಿ ನಾನು ಮಮ್ಮಿ ಬರ್ಡೇಗೆ ಅಂತ ಕೊಡಿಸಿದ್ದೆ ನೋಡಿ. ತುಂಬ ಜನ ಲೈಕ್ ಮಾಡಿದ್ರಿ, ಬಟ್ ನನಗೆ ಇದೇ ಥರ ಸಿಕ್ಕಲಿಲ್ಲ. ನಾನು 2D ಕಾಂಬಿನೇಷನಲ್ಲಿ ಸರ್ಚ್ ಮಾಡಿದೆ, ಅಂದರೆ ಅದು ಒಂಥರ ಮರೂನ್ ಕಲರಲ್ಲಿ ಬಂದಿತ್ತು, ಅದು ಸಿಕ್ಕಲಿಲ್ಲ ನನಗೆ. ಸೊ ಹಾಗಾಗಿ ಈ ಕಾಂಬಿನೇಷನಲ್ಲಿ ಯಾವ ಥರ ವರ್ಕ್ ಮಾಡಿಸಿದ್ದೀವಿ ಅಂತ ತೋರಿಸ್ತೀನಿ. ಸೊ ಇದು ಬಂದು ಫ್ರಂಟ್ ಸ್ಲೀವ್ಸ್ಗೆ ಮ್ಯಾಂಗೋ ಡಿಸೈನಲ್ಲಿ ವರ್ಕ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಬ್ಯಾಕ್ ಸೈಡ್ ಈ ಥರ ಕಂಪ್ಲೀಟ್ ಮ್ಯಾಂಗೋ ಡಿಸೈನಲ್ಲೇನೆ ಬೀಡ್ಸ್ ಎಲ್ಲ ಇಟ್ಟು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮಮ್ಮಿ ವೇರ್ ಮಾಡ್ತಾರಲ್ಲ ಮದುವೆಲಿ, ಖಂಡಿತವಾಗ್ಲೂ ತೋರಿಸ್ತೀನಿ. ಐ ಥಿಂಕ್ ಇದನ್ನು ಮಾರ್ನಿಂಗ್ ವೇರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ವಲ್ಲ, ಸೊ ಕಾಲೇಜ್ ಮಗನೆ, ಸೊ ಹಂಗಾಗಿ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನೊಂದು ಕೈ ಮಗದ ಸ್ಯಾರಿ ಅಂತ ಇವಾಗ ತುಂಬಾ ಫೇಮಸ್ ಆಗಿದೆ, ಅಲ್ಲಿ ತೊಗೊಂಡಿದ್ದಂಥ ಸ್ಯಾರಿ. ಇದನ್ನು ನೈಟ್ ವೇರ್ ಮಾಡ್ತಾರೆ ಮಮ್ಮಿ. ಇದು ಕಾಟನ್ ಸ್ಯಾರಿಯಲ್ಲೇ ಸಿಲ್ಕ್ ಥ್ರೆಡ್ ಎಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡಿರೋ ಸ್ಯಾರಿ. ಐ ಥಿಂಕ್ ಅರೌಂಡ್ ಇದು 5000 ಸಮಥಿಂಗು. ಅದನ್ನು ಕೂಡ ವರ್ಕ್ ಮಾಡಿಸಿದ್ದೀವಿ. ಯಾಕಂದರೆ ಅದು ಸ್ಯಾರಿ ಸ್ವಲ್ಪ ಸಿಂಪಲ್ ಆಗಿದೆ ಅಂತಂದ್ರೂ ಬ್ಲೌಸ್ ರಿಚ್ ಆಗಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದು ಕೂಡ ಅಷ್ಟೇ ಒಂಥರ ಲೀಫ್ ಥರ ಡಿಸೈನ್ ಬಂದು ತುಂಬಾ ಚೆನ್ನಾಗಿದೆ. ಈ ಥರ ಬ್ಯಾಕ್ ಸೈಡ್ ಬಂದು ಈ ಥರ, ಇದು ಸಿಂಪಲ್ ವರ್ಕ್. ಸೊ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೈಟ್ ವೇರ್ ಮಾಡ್ತಾರೆ, ಅವಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಆ್ಯಂಡ್ ವರ್ಕ್ ಅಂತ ಮಾಡಿಸಿದ್ದು ಮಮ್ಮಿದು 2 ಸ್ಯಾರಿಗೆ, ನಂದು 1 ಸ್ಯಾರಿಗೆ. ಆ್ಯಂಡ್ ನನ್ನ ಸ್ಯಾರಿ ತೋರಿಸ್ತೀನಿ ಫಸ್ಟು ನಾನು. ಇದು ಕೂಡ ಕೈಮಗದ ಸ್ಯಾರಿ ಏನಿದೆ ಅಲ್ವಾ, ಬುಜಿ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಅಲ್ಲೇ ತಗೊಂಡಿದ್ದು. ಇದು ಒಂಥರ ಟಿಶ್ಯೂ ಟೈಪನ್ನೇ, ಬಟ್ ಟಿಶ್ಯೂ ಸ್ಯಾರಿ ಅಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಇದನ್ನು ನಾನು ಬಿಡು ಚಲತ್ತೆ ಡೇಲ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಆಲ್ರೆಡಿ ಕುಚ್ಚೆಲ್ಲ ಆವಾಗಲೇ ಬಂದಿತ್ತು ಸ್ಯಾರಿಯಲ್ಲೇ. ಸ್ಯಾರಿ ಹೆಂಗಿದೆ ಅಂತ ನಾನು ವೇರ್ ಮಾಡ್ತೀನಲ್ಲ ಆವಾಗಲೇ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಈ ಸ್ಯಾರಿಗೆ ನಾವು ಸಿಂಪಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ಅಷ್ಟು ಅಟ್ರಾಕ್ಟಿವ್ ಆಗಿರೋದಿಲ್ಲ. ಸೊ ಹಾಗಾಗಿ ಇದು ಕಂಪ್ಲೀಟ್ ಪ್ಲೇನ್ ಬ್ಲೌಸ್ ಬಂದಿತ್ತು ಈ ಸ್ಯಾರಿಗೆ, ಅದಕ್ಕೆ ಈ ಥರ ವರ್ಕ್ ಮಾಡಿಸಿದ್ದೀನಿ ನೋಡಿ. ಈ ವರ್ಕ್ನ ನಾನು ಸೆಲೆಕ್ಟು ಮಾಡಿಲ್ಲ, ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಯಾವುದೇ ಡಿಸೈನು ಹೇಳಿಲ್ಲ ಅವ್ರಿಗೆ. ನಾನು ಮೀನಾ ಬಜಾರಲ್ಲಿ ತಾಜ್ ಫ್ಯಾಷನ್ ಬೊಟಿಕ್ ಅಂತ ಒಂದು ಶಾಪ್ ಇದೆ. ಅರೌಂಡ್ ನಾನು 3 ಇಯರ್ಸಿಂದನೂ ಅಲ್ಲೇ ಸ್ಟಿಚ್ ಮಾಡಿಸೋದು. ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂದರೆ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನನಗೆ ಅವ್ರ ಸ್ಟಿಚಿಂಗು. ಬ್ಯಾಕ್ ಸೈಡ್ ಹಿಂಗಿದೆ. ಇವಾಗ ನಿಮ್ಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ ಅಂತಂದ್ರೂ ನಾನು ವೇರ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ, ಅವಾಗ ನಿಮ್ಗೆ 100% ಗೊತ್ತಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ನ ಹಾಕಿರ್ತೀನಿ. ನೀವು ಮೈಸೂರವರಾಗಿರಿ, ಅಕ್ಕಪಕ್ಕ ಇರಲಿ, ಯಾವುದೇ ಫಂಕ್ಷನ್ಸ್ ಮದುವೆ ಸಮಾರಂಭ ಏನೇ ಇರಲಿ, ಸೊ ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆ ಅವರು ಸ್ಟಿಚ್ ಮಾಡಿಕೊಡ್ತಾರೆ. ನೀವು ನನ್ನ ವೀಡಿಯೋ ತೋರಿಸಿಲ್ಲ, ಶೈಲು ಅವರ ವೀಡಿಯೋ ನೋಡಿ ಬಂದ್ವಿ ಅಂತ ಹೇಳಿ. ತಾಜ್ ಫ್ಯಾಷನ್ ಬೊಟಿಕ್ ಅಂತ ಅವರ ಶಾಪ್ ನೇಮ್. ತುಂಬಾ ಚೆನ್ನಾಗಿ 100% ವರ್ಕ್ ಮಾಡಿ ಕೊಡ್ತಾರೆ ನಿಮಗೆ. ನೋಡಿ ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಅವರೇ ನೆನೆ ವರ್ಕ್ ಮಾಡಿಕೊಡ್ತೀವಿ ಮೇಡಮ್ ಅಂತ ಅಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಸೊ ಇದು ನನ್ನ ಸ್ಯಾರಿ. ನನ್ನ ನೈಟ್ ವೇರ್ ಮಾಡೋ ಸ್ಯಾರಿನ ನಾನು ನೈಟ್ ವೇರ್ ಮಾಡೋ ಸ್ಯಾರಿನ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೀನಿ. ಅದು ನಾಳೆ ಮಾರ್ನಿಂಗ್ ಬರುತ್ತೆ 10 o'clockಗೆ. ಅದನ್ನು ಪ್ಯಾಕಿಂಗ್ ನಾಳೆ ಮಾರ್ನಿಂಗೇ ಮಾಡ್ಕೋಬೇಕು. ಸೊ ಇಷ್ಟು ಸ್ಯಾರಿಗಳು. ಮತ್ತು ಸುನಿಲ್ ಬಟ್ಟೆ, ಬುಜ್ಜಿ ಬಟ್ಟೆ, ಡ್ಯಾಡಿ ಬಟ್ಟೆ. ವಿಶು ನಾಳೆ ಸಂಜೆ ಬರೋದಿಲ್ಲ, ಅವನು ಡೈರೆಕ್ಟ್ ಮದುವೆಗೇನೆ ಬರ್ತಾನೆ ಸಂಡೆ. ಸೊ ಹಂಗಾಗಿ ಅದು ಒಂದು. ಇನ್ನು ಮಮ್ಮಿ ಬಟ್ಟೆ ಇಲ್ಲೆಲ್ಲ ತೋರಿಸಿದ್ದೀನಲ್ವ. ಸೊ ಮಮ್ಮಿ ಆಲ್ರೆಡಿ ಹೋಗಿದ್ದಾರೆ. ಇಷ್ಟು ವರ್ಕ್ ಆಗಿರೋ ಬ್ಲೌಸ್. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ನ ಹಾಕಿರ್ತೀನಿ. ಪ್ಲೀಸ್ ನಿಮ್ಗೆ ಏನಾದ್ರೂ ವರ್ಕ್ ಮಾಡಿಸ್ಬೇಕು, ಡಿಸೈನ್ ಮಾಡಿಸ್ಬೇಕು, ಎನಿ ಕೈಂಡ್ ಆಫ್ ಸ್ಯಾರಿ ತೊಗೊಂಡೋಗಿ ಕೊಡಿ. ಯಾವುದೇ ರೀತಿ ಸ್ಟಿಚ್ ಬೇಕು ಅಂತಂದ್ರು ಸಿಂಪಲ್ ಸ್ಯಾರಿಯಿಂದ ಹಿಡಿದು ಗ್ರ್ಯಾಂಡ್ ಬ್ರೈಡಲ್ ವರ್ಕ್ವರೆಗೂ ನಿಮಗೆ ಎಷ್ಟು ಪ್ರೈಸ್ವರೆಗೆ ಬೇಕು ಅಷ್ಟನ್ನ ಮಾಡಿಕೊಡ್ತಾರೆ. ಅದು ಕಮ್ಮಿ ಪ್ರೈಸ್ಗೆ. ಮೀನಾ ಬಜಾರಲ್ಲಿ ಕಮ್ಮಿ ಪ್ರೈಸ್ಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. 100% ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಇಷ್ಟೆಲ್ಲ ವರ್ಕ್ ಆಗಿದೆ. ಆ್ಯಂಡ್ ನನ್ನ ಬ್ಯಾಂಗಲ್ಸ್ ಅದು ಇದು ಎಲ್ಲ ತೊಗೊಂಡಿದ್ದೀನಿ. ಇವಾಗ ಪ್ಯಾಕ್ ಮಾಡಬೇಕು. ಸೊ ಬನ್ನಿ ಬೇಗ ಬೇಗ ಪ್ಯಾಕ್ ಮಾಡಿಬಿಡೋಣ. ನಾಳೆ ಓಕೆ. ಹಾಗೆ ಮಮ್ಮಿ ಕೂಡ ಊರಿಗೆ ಹೊರಟರು. ಮದುವೆ ಇರೋದ್ರಿಂದ ಅವರು 3 days ಮುಂಚೆನೇ ಹೊರಟರು. ನಾವು ನಾಳೆ ಹೋಗಬೇಕು.
ಇವತ್ತು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ವಿಶು ಎಗ್ ರೈಸ್ ಕೇಳ್ದ ಅಂತ ನಾನು ಸುನಿಲ್ ಇಬ್ಬರು ಸೇರಿ ಎಗ್ ರೈಸ್ನ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಫಾರ್ ಮೋರ್ ಎನ್ಕ್ವೈರೀಸ್ ಬ್ಲೌಸ್ನ ನೀವು ವರ್ಕ್ ಮಾಡಿಸ್ಬೇಕಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.